ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 169ರ ಪ್ರೋಮೋ. ಸನ್ನಿಧಿ ಈಗಲೂ ತಾನು ಕುಳಿತಲ್ಲೇ ಕುಳಿತಿದ್ದಳು. ವೇದಾಂತ್ ತನ್ನ ಅಪ್ಪುಗೆಯನ್ನು ಸಡಿಲಿಸಿದವನು ಅವಳಿಂದ ದೂರ ಸರಿದ. ಅವನು ತನ್ನ ಮೇಲೆ ಮುನಿಸಿಕೊಂಡಿದ್ದಾನೆ ಎಂದು ಸನ್ನಿಧಿಗೆ ಅರಿವಾಯಿತು. ತನ್ನಿಂದ ದೂರ ಸರಿಯುತ್ತಿರುವವನ ಭುಜದ ಮೇಲೆ ಕೈ ಇಟ್ಟು ಬಿಟ್ಟಿದ್ದಳು ಸನ್ನಿಧಿ. ವೇದಾಂತ್, ಒಂದೇ ಒಂದು ನಿಮಿಷ, ನಾನು ಹೇಳೋದನ್ನು ಕೇಳು, ಆಮೇಲೆ ನೀನೇನು ಹೇಳ್ತೀಯೋ ಅದನ್ನು ಕೇಳ್ತೀನಿ. ಅವನನ್ನು ಸಮಾಧಾನಪಡಿಸುವ ಉದ್ದೇಶದಿಂದ ಹೇಳಿದಾಗ, ಸಾನು, ಈ ರಾತ್ರಿನೇ ಎಲ್ಲ ಡಿಸೈಡ್ ಮಾಡಬೇಕಾ? ಅದು ಅಷ್ಟು ಅರ್ಜೆಂಟಾ? ನನಗಂತೂ ತುಂಬ ಸಾಕಾಗಿದೆ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಒಬ್ಬರು ಪಾರ್ಟಿನ ಮೀಟ್ ಮಾಡಬೇಕು. ಒಂದು ಮೀಟಿಂಗ್ ಫಿಕ್ಸ್ ಆಗಿದೆ. ನಾನು ರೆಸ್ಟ್ ಮಾಡದೇ ಇದ್ದರೆ ನನ್ನ ತಲೆ ಕೆಲಸ ಮಾಡೋಕೆ ಮುಷ್ಕರ ಹೂಡುತ್ತೆ. ಪ್ಲೀಸ್ ನನ್ನ ಅರ್ಥ ಮಾಡ್ಕೋ ಎಂದವನು ಕುಳಿತಲ್ಲಿಂದ ಎದ್ದು ಹೋಗಿ ಆರಾಮವಾಗಿ ನಿದ್ದೆ ಮಾಡುತ್ತಿದ್ದ ಇಬ್ಬರು ಮುದ್ದು ಮರಿಗಳನ್ನು ತುಂಬು ಅಕ್ಕರೆಯಿಂದ ಮುದ್ದಿಸಿದ್ದ. ಬಳಿಕ ಅವರಿಗೆ ಎಚ್ಚರವಾಗದಂತೆ ಅತ್ಯಂತ ಮೃದುವಾಗಿ ಅವರಿಬ್ಬರನ್ನು ತುಸು ಜರುಗಿಸಿ ಇಬ್ಬರು ಮಕ್ಕಳ ಮಧ್ಯೆ ಜಾಗ ಮಾಡಿಕೊಂಡು ಹೋಗಿ ಮಲಗಿಕೊಂಡ. ಮತ್ತಿನ ಕ್ಷಣದಲ್ಲಿ ಮುಸುಕು ಬೀರಿ ನಿದ್ದೆ ಬಂದವನಂತೆ ಒಂದಿಂಚೂ ಕದಲದೆ ಮಲಗಿಬಿಟ್ಟಿದ್ದ ವೇದಾಂತ್. ಅವನಿಗೆ ನಿದ್ದೆ ಬರುತ್ತಿಲ್ಲ. ಮನಸ್ಸು ಯೋಚನೆಯ ಗೂಡಾಗಿರಬೇಕಾದರೆ ನಿದ್ದೆ ಬರುವುದಾದರೂ ಎಲ್ಲಿಗೆ? ವೇದಾಂತ್ ಪ್ಲ್ಯಾನ್ ಮಾಡುತ್ತಲೇ ಇದ್ದ, ಎಲ್ಲಾದರೂ ಹೋಗಿ ಎಂಜಾಯ್ ಮಾಡಿಕೊಂಡು ಬರಬೇಕೆಂದು. ಅವನು ಪ್ಲ್ಯಾನ್ ಮಾಡುವುದೊಂದು ಬರುತ್ತಿತ್ತು, ಹೋಗಲು ಸಾಧ್ಯವೇ ಆಗುತ್ತಿರಲಿಲ್ಲ. ಆ ನೋವು ಅವನಿಗೆ ಇದ್ದೇ ಇತ್ತು. ಮಕ್ಕಳು ಕಾರಲ್ಲಿ ರೌಂಡ್ ಹೋಗುವುದನ್ನೇ ತುಂಬ ಎಂಜಾಯ್ ಮಾಡುತ್ತಿದ್ದರು. ಅವನು ಮನೆಗೆ ಬಂದ ತಕ್ಷಣ ತಮ್ಮನ್ನು ಹೊರಗೆ ಕರೆದೊಯ್ಯಬೇಕೆಂದು ಹಠ ಮಾಡತೊಡಗಿದ್ದರು. ಇನ್ನು ಒಂದು ದಿನವಿಡೀ ತಂದೆ ತಾಯಿಯ ಜೊತೆಗೆ ಹೊರಗೆ ಸುತ್ತಾಡಿದರೆ ಆ ಮುದ್ದು ಮರಿಗಳು ಅದೆಷ್ಟು ಎಂಜಾಯ್ ಮಾಡಬಹುದು. ಈ ಭಾನುವಾರವಾದರೂ ಅವರಿಬ್ಬರನ್ನು ಕರೆದುಕೊಂಡು ಕಾರಂಜಿ ಕೆರೆಗೆ ಹೋಗಬೇಕು, ಬೋಟಿಂಗ್ ಹೋಗಬೇಕು ಎಂದು ಪ್ಲ್ಯಾನ್ ಮಾಡಿಕೊಂಡಿದ್ದ. ಈ ಹುಡುಗಿ ನನ್ನ ಮನಸ್ಸು ಹಾಳು ಮಾಡಿಬಿಟ್ಟಳು. ಗೊತ್ತೇ ಆಗುತ್ತಿಲ್ಲ ಹುಡುಗಿಗೆ ಮಕ್ಕಳು ಅಂದರೆ ಅಷ್ಟು ಪ್ರಾಣ ಬಿಡುವ ಅವಳು ಇವತ್ತ್ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ಅವನ ಸ್ನೇಹಿತರು ಅವರ ಮದುವೆಗೋ ಇನ್ಯಾವುದೋ ಪಾರ್ಟಿಗೋ ಕರೆಯುತ್ತಲೇ ಇದ್ದರು. ಮನೆಯ ಪರಿಸ್ಥಿತಿಯಿಂದಾಗಿ ಇಬ್ಬರಿಗೂ ಜೊತೆಯಾಗಿ ಹೋಗಲೇ ಆಗುತ್ತಿರಲಿಲ್ಲ. ಕೆಲ ತಿಂಗಳುಗಳ ಹಿಂದಿನ ಘಟನೆಯೊಂದು ನೆನಪಾಯಿತು ವೇದಾಂತ್ಗೆ. ವೀಕ್ಷಕರೇ, ಇವತ್ತು ಈ ಕತೆ ಹಾಕ್ಲಾ ಅಥವಾ ಪ್ರೀತಿಸುವೆ ಕತೆ ಹಾಕ್ಲಾ? ಆರುವುದೇ ಜ್ವಾಲೆ ಹಾಕ್ತೀನಿ. ಅದರ ಜೊತೆಗೆ ಯಾವ ಕತೆ ಹಾಕಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.